ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ವಿಡಿಯೋ ಏನು ವಿಡಿಯೋ? ಹರ್ಬಲೈಫ್ ನ್ಯೂಟ್ರಿಷನ್ ಫಾರ್ಮುಲಾ 1. ಇದರಲ್ಲಿ ಏನಿದೆ ಅಂಥದ್ದು ಎಲ್ಲರೂ ಈ ರೇಂಜಿಗೆ ಹೇಳ್ತಾರಲ್ಲ ಇದ್ರ ಬಗ್ಗೆ, ಅಂಥದ್ದು ಇದರಲ್ಲಿ ಏನಿದೆ ಮತ್ತು ಇದರಲ್ಲಿ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಬೆನಿಫಿಟ್ಸ್ ಇದೆಯಾ? ಯಾವ ಫ್ಲೇವರ್ ಬೆಸ್ಟ್ ಆಗಿರುತ್ತೆ, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಮತ್ತು ಇದು ಹೆಂಗೆ ಸ್ಟಾರ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಇದು ಹೆಂಗೆ ಸ್ಟಾರ್ಟ್ ಮಾಡೋದು? ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ತಿಳ್ಕೊಳ್ಳೋಣ. ಮತ್ತು ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಅದನ್ನು ನೀವು ಲೈವ್ ಆಗಿ ನೋಡಬಹುದು, ಯಾವುದೇ ರೀತಿಯಿಂದ ಕಾಸ್ಟ್ ಇಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರು ಹರ್ಬಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಸೊ ಅವ್ರಿಗೆ ಈ ವಿಡಿಯೋನ ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋ ನೀಟಾಗಿ ನೋಡಿ. ಹರ್ಬಲೈಫ್ ನ್ಯೂಟ್ರಿಷನ್ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಕೂಡ ಬರ್ತಿದೆ. ನಾವೆಲ್ಲೂ ಕೂಡ ಇದನ್ನು ಈ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ eBay ಇದರ ಯಾವ್ದು ಇದೆಯೋ ಇದರಲ್ಲೂ ಕೂಡ ನಾವು ಸೇಲ್ ಮಾಡ್ತಿಲ್ಲ, ಇನ್ಕ್ಲೂಡಿಂಗ್ ಮೀಶೋ, ಇದರಲ್ಲೂ ಕೂಡ ನಾವು ಮಾರ್ತಿಲ್ಲ. ನಾವು ಇದನ್ನು ಕೋಚ್ ಮುಖಾಂತರ, ಅಥೋರೈಸ್ ಕೋಚ್ ಅಂದರೆ ಯಾರು ಅಸೋಸಿಯೇಟ್ಗಳಾಗಿರ್ತಾರೋ ಹರ್ಬಲೈಫ್ ನ್ಯೂಟ್ರಿಷನ್ ಅವ್ರ ಮುಖಾಂತರ ಮಾತ್ರನೇ ಮಾರಾಟ ಮಾಡ್ತಿರೋದು. ಸೊ ನಾವೆಲ್ಲೂ ಮಾರಾಟ ಮಾಡ್ತಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೂ ಕೆಲವರು ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ತೊಗೊಂಡು ಏನೇನೋ ಪ್ರಾಬ್ಲಮ್ಸ್ನ ತೊಗೊಳ್ತೀರಾ. ಸೊ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಅಸೋಸಿಯೇಟ್ ಅಂತ ಹೇಳಿದ್ರೆ ಸಾಕಷ್ಟು ಜನ ಯೂಸ್ ಮಾಡೋರಲ್ಲ, ಅಸೋಸಿಯೇಟ್ಗಳಲ್ಲ, ಇದೆನ್ಪಿಟ್ಕೊಳ್ಳಿ. ಶೇಕ್ನ ಯೂಸ್ ಮಾಡೋರು ಕನ್ಸ್ಯೂಮರ್ಸ್. ಶೇಕ್ನ ಯೂಸ್ ಮಾಡಿ ರಿಸಲ್ಟ್ಸ್ನ ತೊಗೊಂಡು ಆ ರಿಸಲ್ಟ್ಸ್ನ ಹೇಗೆ ಇನ್ನೊಬ್ರು ಕೊಡಿಸೋದು ಅಂತ ತಿಳ್ಕೊಂಡು ಕಲಿಯೋದಕ್ಕೆ ಅಂತ ಪ್ರತಿ ತಿಂಗಳು ಪ್ರತಿ ವಾರನೂ ಕೂಡ ಹೋಗ್ತಾ ಅವರು ಎಲ್ಲ ಕಲಿತು ಇನ್ನೊಬ್ರಿಗೆ ಹೇಳ್ಕೊಂಡು ಕೊಡ್ತಾರಲ್ವ, ಅವ್ರನ್ನ ಕೋಚ್ ಅಂತ ಕರೆಯೋದು. ಅದರಲ್ಲಿ ಸಾಕಷ್ಟು ಜನ ಪ್ರೊಫೆಷನಲ್ ಕೋಚ್ಗಳು ಇರ್ತಾರೆ, ಇನ್ನು ಕೆಲವರು ಗೊತ್ತಿಲ್ಲ. ಅದಕ್ಕೆ ನೀವು ಹುಷಾರಾಗಿರಿ. ಸೊ ಯಾರ ಹತ್ರ ತೊಗೋಬೇಕು, ಹೇಗೆ ತೊಗೋಬೇಕು ಅಂತ ಸುಮ್ಮನೆ ಒಂದು ₹100 ಉಳಿಸೋದಕ್ಕೋಸ್ಕರ ಏನೋ ಮಾಡೋಕ್ಕೆ ಹೋಗಬೇಡಿ, ತರಲೆ ಕೆಲಸಗಳು. ಓಕೆ, ಸೊ ಇದು ಕಾಷನ್ ಮತ್ತು ಡಿಸ್ಕ್ಲೈಮರ್, ಸರಿನಾ? ಸೊ ನಾನು ಹೇಳ್ತಿರೋದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬೇಸ್ ಮೇಲೆ ನಾನು ಹೇಳ್ತಾ ಇರೋದು. ಸರಿ, ಸೊ ಮೊದಲನೇದಾಗಿ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಇಂಡಿಯಾಗೆ ಬಂದು 1999 ಇಸ್ವಿ, ಅಂದರೆ ಆಲ್ಮೋಸ್ಟ್ 25 ಇಯರ್ಸ್. ಈ ನವೆಂಬರ್ ಬಂದರೆ 25 ಇಯರ್ಸ್ ಆಗುತ್ತೆ. ಸಿಲ್ವರ್ ಜಬ್ಲಿ. ಮತ್ತು ನಮ್ಮ ದೇಶಕ್ಕೆ ಬಂದು ಅಷ್ಟೇ ಆಗಿರೋದು, ಬಟ್ ಬೇರೆ ದೇಶದಲ್ಲೆಲ್ಲ ಆಲ್ರೆಡಿ 95 ಕಂಟ್ರೀಸ್ನಲ್ಲಿದೆ. ಸೊ 1980 ಇಸ್ವಿನಲ್ಲಿ, ಅಂದರೆ 1980ರಲ್ಲೇ ಕೂಡ ಇದು ಅಫಿಷಿಯಲ್ ಆಗಿ ಲಾಂಚ್ ಆಗಿದ್ದು. US ಇಂದ ಸ್ಟಾರ್ಟ್ ಆಗಿದ್ದು. ತುಂಬ ಜನ ಇದನ್ನ ಫಾರಿನ್ ಬ್ರ್ಯಾಂಡ್ ತಪ್ಪೇನಿದೆ. ಫಾರಿನ್ ಐಫೋನ್ ಯೂಸ್ ಮಾಡ್ತೀವಿ, ಫಾರಿನ್ ಟಿವಿಗಳು, ಫ್ರಿಜ್ಗಳು, ವಾಷಿಂಗ್ ಮಿಷಿನ್ಗಳು ಯೂಸ್ ಮಾಡ್ತೀವಿ, ಫಾರಿನಿಂದ ಬರೋ ಲ್ಯಾಪ್ಟಾಪ್ಗಳು ಯೂಸ್ ಮಾಡ್ತೀವಿ. ಫಾರಿನಿಂದ ಬರೋವಂಥ ಒಂದು ಒಳ್ಳೆ ಫುಡ್ನ ಯಾಕೆ ಯೂಸ್ ಮಾಡಬಾರ್ದು? ಎಂಥ ಕಾಮಿಡಿ ಅಲ್ಲ, ಎಲ್ಲ ಯೂಸ್ ಮಾಡ್ತೀವಿ, ತಿನ್ನೋದು ಮಾತ್ರ ಇಲ್ಲ. ಪಿಜ್ಜಾ, ಬರ್ಗರ್ ಅದು ಫಾರಿನ್ ಅಲ್ವಾ? KFC ಅದೂ ಕೂಡ ಫಾರಿನ್ ಅಲ್ವಾ? ಜನಗಳದ್ದು ಮೆಂಟಾಲಿಟಿ ಚೇಂಜ್ ಆಗಬೇಕು ದೇವರು. ಸರಿ, ಸೊ ಮೊದಲನೇದಾಗಿ ಇದು IDSA ಮೆಂಬರ್ ಆಗಿರುತ್ತೆ, ಅಂದರೆ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ಶಿಪ್ಪಲ್ಲಿ ಮೆಂಬರ್ ಆಗಿರುವಂಥ ಒಂದು ನ್ಯೂಟ್ರಿಷನ್ ಕಂಪ್ನಿ ಇದು. ಸೊ ಇದು ಎಲ್ಲಂದ್ರೆ ನಿಮ್ಗೆ ಹೆಂಗಂದ್ರೆ ಸಿಗೋಲ್ಲ. ಇದು ಕಾಂಡಿಮೆಂಟ್ಸ್ಗಳಲ್ಲಿ, ಬೇಕರಿಗಳಲ್ಲಿ ಅಥವಾ ಮಾರ್ಟ್ಗಳಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಸಿಗೋದಿಲ್ಲ. ಸೊ ಇದು ಆಗಲೇ ಹೇಳ್ದಂಗೆ ಅಸೋಸಿಯೇಟ್ಗಳ ಹತ್ರ ಮಾತ್ರನೇ ಸಿಗುವಂಥದ್ದು. ಸೊ ನಿಮಗೆ ಪ್ರೊಫೆಷನಲ್ಸ್ ಹತ್ರ ತೊಗೋಬೋದು. ಇಲ್ಲಿ ನಿಜವಾಗ್ಲೂ ನಿಮಗೆ ಏನಾದರೂ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನನ್ನ ಹತ್ರ ಜಾಯ್ನ್ ಆಗಬೇಕು ಅಂತಿದ್ರೆ ಸೊ ನನ್ನ ನಂಬರಲ್ಲಿ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟ್, ಸೊ ಇದು ಬಂದು ಪ್ಯೂರ್ ವೆಜಿಟೇರಿಯನ್ ಪ್ರಾಡಕ್ಟ್. ಸೊ ಇಲ್ಲಿ ಹಾಕಿರೋದು ಸಿಂಬಲ್ ಇದೆಯಲ್ವಾ? ಸೊ ಇದು ಬಂದು ಗ್ರೀನ್ ಎಕ್ಸ್ಟ್ರಾಕ್ಟ್, ಅಂದರೆ ಗ್ರೀನ್ ಅಂದರೆ ಏನು, ಗಿಡ, ಹಣ್ಣು, ತರಕಾರಿಗಳಿಂದ ಮಾಡಿರುವಂಥದ್ದು. ಮತ್ತು ಇದರಲ್ಲಿ ಯಾವುದೇ ರೀತಿಯಂಥ ಪ್ರಾಣಿಜನ್ಯ ಅನಿಮಲ್ಸ್ ಎಕ್ಸ್ಟ್ರಾ ಖಂಡಿತ ಇರೋದಿಲ್ಲ. ಸೊ ಇದನ್ನ ಅಪ್ರೂವ್ ಕೂಡ FSSAI, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಅಂಗೀಕೃತವಾಗಿ ಮಾಡಿರುವಂತಹ ಒಂದು ಪ್ರಾಡಕ್ಟ್. ಮತ್ತು ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್, ಅಂದರೆ ಇದರಲ್ಲಿ ಏನು ಅಂಥದ್ದು ಮೆಟಬಲಿಸಮ್ ಆಗೋ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಅಷ್ಟು ಶುಗರ್ನ ರಿಲೀಸ್ ಮಾಡೋದಲ್ಲ, ಎಷ್ಟು ಬೇಕಷ್ಟು ಶುಗರ್ನ ರಿಲೀಸ್ ಮಾಡುತ್ತೆ. ಕಂಪೇರ್ ಟು ಅನ್ನ, ದೋಸೆ, ಇಡ್ಲಿ, ಚಪಾತಿ ಇವುಗಳು ಕಂಪೇರ್ ಮಾಡಿದ್ರೆ ತುಂಬ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದೆ. ಎಷ್ಟು ಕಾರ್ಬೋಹೈಡ್ರೇಟ್ಸ್ ಅಂದರೆ ಕೇವಲ 42 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಇದೆ. ಬಟ್ ನಮ್ಮ ಅಕ್ಕಿ, ಜೋಳ, ರಾಗಿ, ಗೋಧಿ ಬೇಜಾನಿದೆ ಬಿಡಿ, ಅದು ಲೆಕ್ಕನೂ ಹಾಕೋಕ್ಕಾಗಲ್ಲ. ಮತ್ತು ನೆಕ್ಸ್ಟ್ ಬಂದು ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋದಾದರೆ, ಫಸ್ಟೊಂದಾಗಿ ನಿಮಗೆ 100 ಗ್ರಾಮ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ ಇಲ್ಲಿ ಕೊಟ್ಟಿರೋ ಹಾಗೆ 100 ಗ್ರಾಮ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದರಲ್ಲಿ 36 ಗ್ರಾಮ್ ಪ್ರೋಟೀನ್ ಇರುತ್ತೆ, 42 ಗ್ರಾಮ್ಸಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅಂದರೆ ಎರಡು ಕೂಡ ಬ್ಯಾಲೆನ್ಸ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಎರಡೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಬರೀ ಪ್ರೋಟೀನ್ ಕೊಟ್ರೂ ಸಾಕಾಗಲ್ಲ ಬಾಡಿಗೆ, ಬಿಕಾಸ್ ಶುಗರ್ ಬೇಕಾಗುತ್ತೆ. ಬರೀ ಕಾರ್ಬ್ಸ್ ಕೊಟ್ರೂ ಸಾಕಾಗಲ್ಲ, ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಪ್ರೋಟೀನ್ ಕೂಡ ಬೇಕಾಗುತ್ತೆ. ಸೊ ಅದಕ್ಕೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿ ಕೊಟ್ಟಿರುತ್ತೆ. ಮತ್ತು ಇದರಲ್ಲಿ ಡಯಟ್ರಿ ಫೈಬರ್ ಬಂದು 12 ಗ್ರಾಮ್ ಇದೆ, 100 ಗ್ರಾಮ್ಗೆ 12 ಗ್ರಾಮ್ ಇದೆ. ಆ್ಯಂಡ್ ಟೋಟಲ್ ಫ್ಯಾಟ್ ಕೂಡ ನಿಮಗೆ 7.2 ಗ್ರಾಮ್ಸ್ ಇದೆ. ಇಟ್ಸ್ ಗುಡ್ ಫ್ಯಾಟ್. ಆ್ಯಂಡ್ ಟ್ರಾನ್ಸ್ ಫ್ಯಾಟ್ ನೋಡಿ 0 ಇದೆ. ಮತ್ತು ಕೊಲೆಸ್ಟ್ರಾಲ್ ಕೂಡ 6 ಮಿಲಿಗ್ರಾಮ್ ಇದೆ. ಗ್ರಾಮ್ ಅಲ್ಲ, ಮಿಲಿಗ್ರಾಮ್, ಅದೆಲ್ಲ ನೆಗ್ಲಿಜಿಬಲ್ ಅಂತಲೇ ಅರ್ಥ, ಸರಿನಾ?
ಸೋಡಿಯಂ ಬಂದು 492 ಮಿಲಿಗ್ರಾಮ್ ಇದೆ. ಬಿಕಾಸ್ ಇದರಲ್ಲಿ ಇದು ಕುಲ್ಫಿ ಫ್ಲೇವರ್ ಆಗಿರೋದ್ರಿಂದ ಫ್ಲೇವರ್ಸ್ಗಳನ್ನ ಆ್ಯಡ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಮಗೆ ಸೋಡಿಯಮ್ನ ಆ್ಯಡ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಬಂದು ಲಿನೋಲಿಕ್ ಆ್ಯಸಿಡ್ 2.68 ಗ್ರಾಮ್ಸ್ ಇದೆ ನೋಡಿ. ಇದೆಲ್ಲ ನಮ್ಮ ಬಾಡಿ ಬೇಕಾದ್ರೆ ಟ್ರೇಸ್ ಮಿನರಲ್ಸ್ಗಳು, ಇವೆಲ್ಲ ಎಂತೆಂಥ ಅಂಶಗಳು ಗೊತ್ತು, ಇವೆಲ್ಲ ನಮ್ಮ ರೆಗ್ಯುಲರ್ ಫುಡ್ನಲ್ಲಿ ಸಿಗೋಲ್ಲ, ತುಂಬ 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 ಕಡಿಮೆ. ಎಲ್ಲ ಕೆಮಿಕಲ್ಸ್ ಇವೆಲ್ಲ ಹಾಕಿ ಮಾಡೋದ್ರಿಂದ ಅಷ್ಟು ಸಿಗೋದಿಲ್ಲ ನಮ್ಮ ಬಾಡಿಗೆ. ಆ್ಯಂಡ್ ನಿಮಗೆ ವಿಟಮಿನ್ ಎ, B1, B2, B3, ವಿಟಮಿನ್ B6, B9, ಫೋಲಿಕ್ ಆ್ಯಸಿಡ್, B12, ವಿಟಮಿನ್ ಸಿ ಮೇನ್ ಇಂಗ್ರೀಡಿಯೆಂಟು, ಇಮ್ಯುನಿಟಿಗೆ, ಸ್ಕಿನ್ಗೆ ಎಲ್ಲದಕ್ಕೂ ಬೇಕು. ಇದೆಲ್ಲ ಹಾಕಿದ್ದಾರೆ. ಬಯೋಟಿನ್ ಆಗಿರ್ಬೋದು, ವಿಟಮಿನ್ ಎ ಆಗಿರಬಹುದು, ಇವೆಲ್ಲ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟು ನಮಗೆ ಬೇಕಾಗಿರುವಂಥ ನೀರಿನಿಂದ ಸಿಗುವಂಥ ಮಿನರಲ್ಸ್ಗಳು, ಭೂಮಿ ಒಳಗಡೆ ಸಿಗುವಂಥ ಮಿನರಲ್ಸ್ಗಳು ತುಂಬ ಕೊರತೆ ಹಾಕಿದೆ. ಸೊ ಅದಕ್ಕೆ ನಮ್ಗೆ ಏನಾಕಿದೆ, ಕೈ ನೋವು, ಮೈ ನೋವು, ಮೂಳೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಾಕಷ್ಟು ಬರ್ತಾ ಇದೆ. ಯಾಕಂದರೆ ಮಿನರಲ್ಸ್ಗಳು ಕೊರತೆ ಇದೆ, ಲವಣಾಂಶಗಳ ಕೊರತೆ ಇದೆ. ಅದೆಲ್ಲ ಸಿಗೋದೆಲ್ಲ ಭೂಮಿನಲ್ಲಿ. ಐರನ್, ಕಬ್ಬಿಣ ಸತ್ವ, ಕ್ಯಾಲ್ಶಿಯಂ, ಸುಣ್ಣ ಸತ್ವ, ಮೆಗ್ನೀಷಿಯಮ್, ಜಿಂಕ್, ಕಾಪರ್, ಪೊಟ್ಯಾಷಿಯಮ್ ಸಿಗ್ತಾ ಇದೆ ಇವಾಗ, ಎಲ್ಲ ಕೆಮಿಕಲ್ ಬೇಸ್ಡಲ್ಲಿ ಸಿಗುತ್ತೆ. ಬಟ್ ಫ್ರೂಟ್ಸ್, ವೆಜಿಟೇಬಲ್ಸ್ ಮುಖಾಂತರ ಸಿಗೋಲ್ಲ. ಸೊ ಅದೆಲ್ಲ ಕೂಡ ಇದನ್ನ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದಾರೆ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ. ಮತ್ತು ನಾವು ಶೇಕಿಗೆ ಅಂತ ಡಿವೈಡ್ ಮಾಡ್ತಾರೆ ಅಂದರೆ ಒಂದು ಊಟಕ್ಕೆ ಇದನ್ನ ಕನ್ವರ್ಟ್ ಮಾಡಿಕೊಂಡ್ರೆ ಏನೇನೆಲ್ಲ ಸಿಗುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಕೇವಲ 94 ಕ್ಯಾಲೋರಿ ಇರುತ್ತಿದೆ ಅಷ್ಟು. 94 ಕ್ಯಾಲೋರಿ ಅಂದರೆ ಎಷ್ಟಪ್ಪ, ಮುಕ್ಕಾಲು ಬಾಳೆಹಣ್ಣು. ಒಂದು ಬಾಳೆಹಣ್ಣೆ ಅಂದ್ಕೊಳ್ಳಿ, ಒಂದು ಬಾಳೆಹಣ್ಣು ತಿಂದರೆ ನಮ್ಮ ಬಾಡಿಗೆ ಎಷ್ಟು ಕ್ಯಾಲೋರಿ ಡೆಪಾಸಿಟ್ ಆಗುತ್ತೋ ಆಲ್ಮೋಸ್ಟ್ ಅಷ್ಟು. 100 ಗ್ರಾಮ್ ಬಾಳೆಹಣ್ಣಲ್ಲಿ ಆಲ್ಮೋಸ್ಟ್ 110 ಕ್ಯಾಲೋರೀಸ್ ಇರುತ್ತೆ, ಅಷ್ಟೇ ಇದರಲ್ಲೂ ಇದೆ. ಅಥವಾ ಒಂದು ಮಾವಿನ ಹಣ್ಣು ಅಂತ ಅಂದ್ಕೊಳ್ಳಿಪ್ಪ, ಅಷ್ಟೇ ಕ್ಯಾಲೋರೀಸ್ ಇರುತ್ತೆ. ಸೊ ಹಂಗಾಗಿ ತೊಂದರೆ ಇಲ್ಲ, ಆರಾಮಾಗಿ ತಿನ್ಬೋದು, ಆರಾಮಾಗಿ ಕುಡಿಬೋದು. ಆ್ಯಂಡ್ 9 ಗ್ರಾಮ್ ಪ್ರೋಟೀನ್ ಇದೆ. ಬಾಳೆಹಣ್ಣು ತಿಂದರೆ, ಒಂದು ಬಾಳೆಹಣ್ಣು ತಿಂದರೆ 9 ಗ್ರಾಮ್ ಪ್ರೋಟೀನ್ಸ್ ಖಂಡಿತ ಸಿಗಲ್ಲ. ಒಂದು ಮಾವಿನ ತಿಂದರೂ ಖಂಡಿತ ಸಿಗಲ್ಲ. ಮತ್ತು ಅರ್ಧ ಲೀಟ್ರ್ ಹಾಲು ಕುಡಿದ್ರೂ ಬರಲ್ಲ, 1 ಲೀಟ್ರ್ ಹಾಲು ಕುಡಿದ್ರೂ ಕೂಡ ನಮಗೆ 9 ಗ್ರಾಮ್ ಪ್ರೋಟೀನ್ ಸಿಗಲ್ಲ. ಯಾರೇನು ಡೌಟ್ ಇದ್ದರೂ ನಂದಿನಿ ಹಾಲು ಪ್ಯಾಕೆಟ್ ಮೇಲೆ ಬರ್ದಿರುತ್ತೆ ನೋಡಿ. ಕಾಯಿಸಿ ಹಾರಿಸ್ದೆ ತಣ್ಣಗೆ ಮಾಡಿದ್ರೆ, ನೀರೇನು ಏನು ಹಾಕದೆ ಹಾಗೆ ಕುಡಿದ್ರೆ, ಅದು ಅರ್ಧ ಲೀಟ್ರ್ ಹಾಲನ್ನ ಕುಡಿದ್ರೆ ನಿಮಗೆ 3 ಗ್ರಾಮ್ ಪ್ರೋಟೀನ್, 4 ಗ್ರಾಮ್ ಪ್ರೋಟೀನ್ ಸಿಕ್ಕಿದ್ರೆ ಹೆಚ್ಚು. ಬಟ್ ನಿಜ ಹೇಳಿ, ಯಾರು ಅರ್ಧ ಲೀಟ್ರ್ ಹಾಲು ಹಂಗೆ ಕುಡಿತೀರಾ? ಅದಕ್ಕೆ ನೀರು ಹಾಕಲ್ಲ, ಕಾಯಿಸೋದಿಲ್ಲ, ಹಂಗೆ ಕುಡಿತೀರಾ? ಅದಕ್ಕೆ ಆನ್ಸರ್ ನಿಮ್ಮ ಹತ್ರ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಅಫ್ಕೋರ್ಸ್ ಶುಗರ್ ಕೂಡ ಇರುತ್ತೆ. ಶುಗರ್ ಕೂಡ ನಮ್ಮ ಬಾಡಿಗೆ ಬೇಕು. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಶುಗರ್ ಅಂದರೆ ಕೆಟ್ಟದ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನೋಪ, ನಮ್ಮ ಬಾಡಿ ಅನ್ನೋ ಗಾಡಿದು ಫ್ಯೂಯಲ್ಲೇ ಶುಗರ್. ಅದು ಬಟ್ ಎಷ್ಟು ಬೇಕಷ್ಟು ಕೊಡಬೇಕಷ್ಟೆ. ಅದನ್ನು ಬಿಟ್ಟು ಒಂದು ಕಾಫಿನಲ್ಲಿ ಎಷ್ಟು ಶುಗರ್ ಇರುತ್ತೋ ಅಷ್ಟೇ ಶುಗರ್ ಒಂದು ಬ್ರೇಕ್ಫಾಸ್ಟ್ನಲ್ಲಿದೆ. ಕೇವಲ 6.37 ಅಷ್ಟು ಇಲ್ಲ. ಒಂದು ಟೀ ಸ್ಪೂನ್ ಶುಗರ್ ಅಂದ್ಕೊಳ್ಳಿಪ್ಪ, ಅಷ್ಟೇ ಇರೋದು. ಬಟ್ ಅದೇ ನೀವು ಒಂದು ಪ್ಲೇಟ್ ಚಿತ್ರಾನ್ನ ತಿಂದರೆ ನಿಮ್ಗೆ ಗೊತ್ತಾ, ಒಂದು ದಿವಸಕ್ಕೆ ಒಬ್ಬ ಮನುಷ್ಯ ನಾರ್ಮಲ್ ಫುಡ್ನಲ್ಲಿ 20 to 21 ಗ್ರಾಮ್ ಟೀ ಸ್ಪೂನ್ ಶುಗರ್ ಅಷ್ಟು ಬಾಡಿ ಒಳಗಡೆ ಹೋಗ್ತಾ ಇದೆ. ಬಟ್ ನಮ್ಮ ಬಾಡಿಗೆ ಬೇಕಾಗಿರೋದು 2 to 3 ಸ್ಪೂನ್ ಮಾತ್ರ. ಅದಕ್ಕೆ ನೋಡಿ 1 ಸ್ಪೂನ್ ಒಳಗೆ ಡಿಸೈನ್ ಮಾಡಿರೋದು. 2 to 3 ಸ್ಪೂನ್ ಶುಗರ್ ಸಾಕು. ಬಟ್ ನಮಗೆ ಗೊತ್ತು 21, 22, ಗೊತ್ತಿಲ್ಲ, ಕೆಲವು 25ವರೆಗೂ ಹೋಗುತ್ತೆ. ಇಷ್ಟು ಶುಗರ್ ನಮ್ಮ ಬಾಡಿ ಒಳಗಡೆ ಹಾಕ್ತಾಯಿದ್ರೆ ಅದಕ್ಕೆ ತಾನೇ ಇವಾಗ ಸಮಸ್ಯೆಗಳು ಬರ್ತಾ ಇರೋದು. ಓಕೆ, ನೆಕ್ಸ್ಟ್ ಬಂದು ಡೈರೆಕ್ಟಾಗಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಬಂದರೆ, ಸೀರಿಯಸ್ಸಾಗಿ ಹೇಳ್ಬೇಕಾದ್ರೆ, ಸಿಂಪಲಾಗಿ ಹೇಳ್ಬೇಕಂದ್ರೆ, ನಮ್ಮ ಬಾಡಿಗೆ ಒಂದು ಹೊತ್ತಿನ ಊಟದಲ್ಲಿ ಏನೇನು ನ್ಯೂಟ್ರಿಷನ್ಸ್ ರಿಕ್ವೈರ್ಮೆಂಟ್ಸ್ ಇದೆಯೋ, ಮಿನಿಮಮ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ನೀಟಾಗಿ ಹಾಕಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದಷ್ಟು ಫ್ಲೇವರ್ಸ್ನ, ಟೇಸ್ಟ್ ಇರಲ್ವಲ್ಲ, ಅವೆಲ್ಲ ಸಪ್ಪೆ ಇರುತ್ತಲ್ವ, ನಮ್ಮ ಜನಗಳಿಗೆ ಸಪ್ಪೆ ಅಂದರೆ ಇಷ್ಟ ಆಗಲ್ವಲ್ಲ, ಸ್ವಲ್ಪ ಟೇಸ್ಟ್ ಹಾಕ್ಬೇಕಲ್ವ. ಹಾಗಾಗಿ ಇದಕ್ಕೆ ಕುಲ್ಫಿ, ವೆನಿಲಾ, ಮ್ಯಾಂಗೋ, ಆರೆಂಜು, ಚಾಕ್ಲೇಟು ಹೀಗೆ ಫ್ಲೇವರ್ಸ್ನ ಆ್ಯಡ್ ಮಾಡಿ ಕೊಟ್ಟಿರೋವಂಥದ್ದು. ಸರಿನಾ? ಸೊ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು, ವೆಯ್ಟ್ ಗೇನ್ಗೂ ಯೂಸ್ ಮಾಡ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಯೂಸ್ ಮಾಡ್ಬೋದು. ಬಿಕಾಸ್ ಇದು ವೆಯ್ಟ್ ಮ್ಯಾನೇಜ್ಮೆಂಟ್, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಸೊ ಹಾಗಾಗಿ ಡೈರೆಕ್ಟ್ ತೊಗೋಬೋದು. ಬಟ್ ಎಲ್ಲಿ ತೊಗೊಳ್ಳೋದು? ಆಗಲೇ ಹೇಳಿದೆ, ಆಥರೈಸ್ ಹರ್ಬಲ್ ಲೈಫ್ ಪ್ರೊಫೆಷ್ನಲ್ ವೆಲ್ನೆಸ್ ಕೋಚ್ ಹತ್ರ. ಸಿಂಪಲ್. ಎಲ್ಲಿ ತೊಗೋಬಾರ್ದು, ಇವ್ರ ಹತ್ರ ಬಿಟ್ಟು ಮಿಕ್ಕಿದೆಲ್ಲ ತೊಗೋಬಾರ್ದು. ಸಿಂಪಲ್. ಯಾರೋ ತೊಗೋಬೋದು, ಯಾರು ಬೇಕಾದ್ರೂ ತೊಗೋಬೋದು. ಬಟ್ ಇದನ್ನು ಸಲಹೆ ಮೇಲೆ ತೊಗೋಬೇಕು. ಕೋಚನ್ನು ಸಲಹೆ ಮೇಲೆ ತೊಗೋಬೇಕು, ಪ್ರಾಪರ್ ಆಗಿರಬೇಕು. ಮತ್ತು ತುಂಬ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋವಂಥವರೆಲ್ಲ ತೊಗೊಳೋಕ್ಕೆಲ್ಲ ಹೋಗ್ಬೇಡಿ, ಸುಮ್ಮನೆ ರಿಸ್ಕ್ ಯಾಕೆ ತೊಗೊಳ್ತೀರ? ಮತ್ತು ತುಂಬ ಮೆಡಿಸಿನ್ಸ್ ತಿನ್ನುವಂಥವ್ರು, ಆಲ್ರೆಡಿ ಪ್ರಾಬ್ಲಮ್ಸ್ ಇರೋವಂಥವ್ರು, ಇದನ್ನೆಲ್ಲ ವಿತೌಟ್ ಕೋಚಿಂಗ್, ವಿತೌಟ್ ಗೈಡ್ಲೈನ್ಸ್ ಖಂಡಿತ ತೊಗೊಳಕ್ಕೆ ಹೋಗಬೇಡಿ. ಸರಿನಾ? ಆ್ಯಂಡ್ ನೆಕ್ಸ್ಟು ಪ್ರೆಗ್ನೆನ್ಸಿ ಲೇಡೀಸ್ ಮತ್ತು ಚಿಕ್ಕ ಮಕ್ಕಳು ವೆಯ್ಟ್ ಲಾಸ್ಗೆ ಅಂತ ಇದನ್ನ ತೊಗೊಳಕ್ಕೆ ಹೋಗಬೇಡಿ. ಅಡಿಷ್ನಲ್ ಫುಡ್ಡಾಗಿ ಸೂಪರ್, ಬಟ್ ವೆಯ್ಟ್ ಲಾಸ್ಗೆ ಅಂತ ಖಂಡಿತ ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಇದರಲ್ಲಿ ಕ್ಯಾಲರಿ ತುಂಬ ಕಡಿಮೆ ಇರೋದ್ರಿಂದ ಸೊ ಮಕ್ಕಳಿಗೆ ಮತ್ತು ಪ್ರೆಗ್ನೆನ್ಸಿ ಲೇಡೀಸ್ಗೆ ಸ್ವಲ್ಪ ಕ್ಯಾಲರಿ ಜಾಸ್ತಿ ಬೇಕಾಗುತ್ತೆ. ಮತ್ತು ಆ ಟೈಮಲ್ಲಿ ಅವ್ರು ವೆಯ್ಟ್ ಲಾಸ್ ಕೂಡ ಮಾಡಬಾರ್ದು. ಸೊ ಹಾಗಾಗಿ ಇದನ್ನ ಅವರಿಗೆ ರೆಕಮೆಂಡ್ ಮಾಡಿಲ್ಲ. ರೈಟ್? ಆ್ಯಂಡ್ ನೆಕ್ಸ್ಟು ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಖಂಡಿತ ಒರಿಜಿನಲ್ ಪ್ರಾಡಕ್ಟ್ಸ್
ಪ್ರೊಫೆಷ್ನಲ್ ಕೋಚ್ ಇವೆರಡನ್ನ ಹೊರತುಪಡಿಸಿ ನೀವು ಅನ್ಆಥರೈಸ್ ಕಡೆ ಅಂದರೆ ಎಲ್ಲಂದರಲ್ಲಿ ಕಮ್ಮಿಗೆ ಎಲ್ಲಂದ್ರಲ್ಲಿ ಸಿಗುತ್ತೆ, ನಮ್ಮ ಚಿಕ್ಕಪ್ಪ ಯೂಸ್ ಮಾಡ್ತಾರೆ, ದೊಡ್ಡಪ್ಪ ಯೂಸ್ ಮಾಡ್ತಾರೆ, ಅವ್ರ ಹತ್ರ ಇಸ್ಕೊಂಬಿಟ್ಟೆ ಹಂಗೆ ಇಸ್ಕೊಂಡ್ರೆ, ಅಥವಾ ಒಂದು 200 ರೂಪಾಯಿ ಉಳಿಸ್ಬಿಡೋಣ ಅಂತೇಳಿ ಆನ್ಲೈನಲ್ಲಿ ತೊಗೊಂಬಿಟ್ರೆ, ಅಥವಾ ಯಾರೋ ಯೂಸ್ ಮಾಡಿ ಬಿಸಾಕಿದ್ನ ತೊಗೊಂಬಿಟ್ರೆ, ಇಲ್ಲ ನಮ್ಮ ಚಿಕ್ಕಪ್ಪ ಯೂಸ್ ಮಾಡ್ತಿರೋ ಎಲ್ಲ ಓಡೋಗ್ಬಿಟ್ರು ಅವ್ರದ್ದು ಎತ್ಕೊಂಬಂದು ಯೂಸ್ ಮಾಡ್ತಿದ್ದೀನಿ, ಖಂಡಿತ ಪ್ರಾಬ್ಲಮ್ ಇದೆ. ಈಗ ನಾನು ಡಿಗ್ರಿವರೆಗೂ ಓದಿದ್ದೀನಿ ಅಂತೇಳಿ ನನ್ನ ಮಕ್ಕಳಿಗೆ ನಾನು ಡಿಗ್ರಿವರೆಗೂ ಹೇಳ್ಕೊಂಡು ಕೊಡೋಕ್ಕಾಗತ್ತಾ? ಸ್ಕೂಲಿಗೆ ಕಳಿಸ್ಲೇಬೇಕು, ಕಾಲೇಜಿಗೆ ಕಳಿಸ್ಲೇಬೇಕಲ್ವ? ಇದೂ ಹಾಗೆ. ಪ್ರಾಡಕ್ಟ್ಸ್ ಜೊತೆಗೆ ಕೋಚಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಕೋಚಿಂಗ್, ಪ್ರಾಡಕ್ಟ್ಸ್ ಎರಡೂ ಪ್ರಾಪರ್ ಆಗಿದ್ದರೆ ಮಾತ್ರ ನಿಮಗೆ ರಿಸಲ್ಟ್ಸ್ ಬರುತ್ತೆ, ರೈಟ್? ಆ್ಯಂಡ್ ನೆಕ್ಸ್ಟು, ಇದನ್ನು ತೊಗೊಂಡ್ರೆ ನಿಜವೂ ಹೆಲ್ಪ್ಫುಲ್ ಆಗುತ್ತಾ? ಖಂಡಿತ ಆಗುತ್ತೆ. ಬಿಕಾಸ್ ನಾನು ಕೂಡ ಇದನ್ನು ತೊಗೊಂಡು ಸಾಕಷ್ಟು ರಿಸಲ್ಟ್ಸ್ ನನಗೂ ಬಂದಿದೆ. ಸೊ ಅದರಲ್ಲಿ ನೀವೆಲ್ಲ ನಮ್ಮ ವೆಲ್ನೆಸ್ ಸೆಂಟರ್ನ ವಿಸಿಟ್ ಮಾಡಿದ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಮತ್ತು ನಾನು ಕೂಡ ಇದನ್ನ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ನನಗೂ ಹೆಲ್ಪ್ ಆಯಿತು. ಸೊ ನಂದು ಕೂಡ 25 kg ವೆಯ್ಟ್ ಲಾಸ್ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಇಡೀ ಫ್ಯಾಮಿಲಿ ಕೂಡ ಆಲ್ಮೋಸ್ಟ್ 6.5 ಇಯರ್ಸಿಂದ ಕೂಡ ತೊಗೊಳ್ತಾ ಇದ್ದೀವಿ. ನನ್ನ ಮಗು, ವೈಫ್ ಎಲ್ಲರೂ ಕೂಡ ತೊಗೊಳ್ತಿದ್ದೀವಿ. ಸೂಪರ್ ಆಗಿದ್ದೀವಿ, ಅಮೇಝಿಂಗ್ ಆಗಿದ್ದೀವಿ. ಮತ್ತು ನಾವು ಎಲ್ಲ ಥರ ಫುಡ್ನೂ ಕೂಡ ತಿಂತೀವಿ. ಓಕೆ, ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರೀಸ್ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.